ಬಾಲಕಿಗೆ 9ನೇ ತರಗತಿ ಓದ್ತಾ ಇದ್ದಂತಹ ಬಾಲಕಿಗೆ ಮದುವೆ ಮಾಡೋದಕ್ಕೆ ನೋಡಿದ್ರು. ಅದನ್ನ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿತ್ತು. ಸುದ್ದಿ ಬಿತ್ತರ ಬೆನ್ನಲ್ಲೇ ಅಪ್ರಾಪ್ತ ಬಾಲಕಿಗೆ ಬಲವಂತವಾಗಿ ತಾಳಿ ಕಟ್ಟುವುದಕ್ಕೆ ಮುಂದಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬ್ರೇಕ್ ಮಾಡ್ತಾ ಇದ್ದಂತೆ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಬಾಲಕಿಯ ಅಪ್ಪ, ಅಮ್ಮ ಮತ್ತೆ ಮಾವನ ವಿರುದ್ಧ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಘಟನೆ ಕುರಿತು ನಿನ್ನೆ ಸುದ್ದಿ ಪ್ರಸಾರ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಬಾಲಕಿ ಮೇಲೆ ಪೋಷಕರು ಕ್ರೌರ್ಯ ಮೆರೆದ ಸುದ್ದಿ ಬಿತ್ತರಿಸಿದಂತಹ ಗ್ಯಾರಂಟಿ ನ್ಯೂಸ್ ಕೂಡಲೇ ಬಾಲಕಿ ರಕ್ಷಣೆ ಮಾಡಿದ್ದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ. ಬಾಲಕಿಯ ಅಪ್ಪ, ಅಮ್ಮ ಮತ್ತೆ ಮಾವ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಅಪ್ರಾಪ್ತ ಬಾಲಕಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಬೇರೆ ಯಾರೋ ಪ್ರಯತ್ನವನ್ನ ಮಾಡಿದ್ರೆ ಸರಿ, ಬಟ್ ಆದ್ರೆ ಅಪ್ಪ ಅಮ್ಮ ಖುದ್ದು ನಿಂತು ಮದುವೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾರೇ ಆದ್ರೂ ಸರಿ. ಇನ್ನು 9ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಯಾಕೆ ಬಾಲಕಿಯ ಅಪ್ಪ, ಅಮ್ಮ, ಮಾವನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಕಾಪಾಡಿ ಕಾಪಾಡಿ ಅಂತ ಹೇಳಿ ಕೂಗಿದ್ರು ಪೋಷಕರು ಬಿಟ್ಟಿರ್ಲಿಲ್ಲ. 9ನೇ ತರಗತಿ ಓದ್ತಾ ಇರುವಂತಹ ಅಪ್ರಾಪ್ತ ಬಾಲಕಿ ವಿರೋಧದ ನಡುವೆಯೂ ತಾಳಿ ಕಟ್ಟೋದಕ್ಕೆ ಯತ್ನಿಸ್ತಾ ಇದ್ದಂತಹ ಸೋದರ ಮಾವ ಮದುವೆ ಆಗೋದಿಲ್ಲ ಅಂದಿದ್ದಕ್ಕೆ ಬಾಲಕಿಗೆ ತಾಯಿ ಹೊಡೆದಿದ್ರಂತೆ. ಬಾಲಕಿಯನ್ನ ಗಟ್ಟಿಯಾಗಿ ಹಿಡಿದು ತಾಳಿಯನ್ನ ಕಟ್ಟೋದಕ್ಕೆ ಪೋಷಕರು ಪ್ರಯತ್ನವನ್ನ ಪಟ್ಟಿದ್ರು. ಎಷ್ಟೇ ಕೂಗಾಡ್ಕೊಂಡ್ರು ಕೂಡ ಸ್ಥಳೀಯರು ನೆರವಿಗೆ ಬಂದಿರಲಿಲ್ಲ. ಬಲವಂತದ ಮದುವೆ ಯತ್ನದ ವಿಡಿಯೋ ವೈರಲ್ ಆಗಿತ್ತು. ಕಾಪಾಡಿ ಕಾಪಾಡಿ ಅಂತ ಹೇಳಿ ಎಷ್ಟು ಮನವಿ ಮಾಡ್ಕೊಂಡಿದ್ದಾರೆ, ಕೂಗಾಡಿದ್ದಾರೆ ಬಾಲಕಿ. ಬಟ್ ಆದ್ರೆ ಸ್ವತಃ ಹೆತ್ತ ತಾಯಿಯೇ ಸೋದರ ಮಾವನ ಕೈಯಲ್ಲಿ ತಾಳಿ ಕಟ್ಟಿಸೋದಕ್ಕೆ ಆಕೆಗೆ ಒಡೆದು ಬಡ್ದು ಆಕೆಯ ಕೈ ಕಾಲನ್ನ ಹಿಡ್ಕೊಂಡು ತಾಳಿ ಕಟ್ಟಿಸೋದಕ್ಕೆ ಅಂತ ಹೇಳಿ ಪ್ರಯತ್ನಗಳು ಕೂಡ ಆಗಿದೆ. ನನಗೆ ಮದುವೆ ಬೇಡ, ನಾನು ಈ ವಯಸ್ಸಿಗೆ ಮದುವೆ ಆಗೋದಿಲ್ಲ, ನನಗೆ ಬೇಡ ಮದುವೆ ಅಂತ ಹೇಳಿ ಪಾಪ ಬಾಲಕಿ ಎಷ್ಟೇ ಕೂಗಾಡಿ ಕಿರ್ಚಾಡಿದ್ರು ಕೂಡ ಆಕೆಯನ್ನ ಬಿಟ್ಟಿರ್ಲಿಲ್ಲ. ಬಾಲಕಿಯನ್ನ ಗಟ್ಟಿಯಾಗಿ ಹಿಡಿದು ತಾಳಿಯನ್ನ ಕಟ್ಟಿಸೋದಕ್ಕೆ ಪೋಷಕರೇ ಪ್ರಯತ್ನವನ್ನ ಪಟ್ಟಿದ್ರು. ಪಾಪ ಎಷ್ಟು ಅಂತ ಕೂಗಾಡೋದಕ್ಕಾಗತ್ತೆ? ಮೂರ್ ಜನ ಹಿಡ್ಕೊಂಡ್ರೆ ಬಾಲಕಿ ಅವಳು ಚಿಕ್ಕವಳಿನ್ನ ಬಾಲಕಿಯ ಮೇಲೆ ಈ ರೀತಿಯಾಗಿ ಸ್ವತಃ ತಂದೆ ತಾಯಿಯೇ ಬಲವಂತವಾಗಿ ಮದುವೆ ಮಾಡಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಯಾರಿಗೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಬರೋದು ಬೇಡಪ್ಪ. 9ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ, ಆಕೆಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಮದುವೆ ಅಂದ್ರೆ ಏನೂ ಗೊತ್ತಿರೋದಿಲ್ಲ, ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಸ್ವಲ್ಪ ತಿಳುವಳಿಕೆಯೂ ಕೂಡ ಇರೋದಿಲ್ಲ, ಮದುವೆ ಆದಮೇಲೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತ ಬಾಲಕಿಗೆ ಬಲವಂತವಾಗಿ ಸ್ವತಃ ತಂದೆ ತಾಯಿಯೇ ಖುದ್ದು ಹೆತ್ತ ಮಗಳಿಗೆ ಮದುವೆ ಮಾಡಿಸೋದಕ್ಕೆ ನೋಡ್ತಾರಲ್ಲ, ಇನ್ನು ನಾವು ಯಾವ ಕಾಲದಲ್ಲಿದ್ದೀವಿ ಅಂತ ಹೇಳಿ. ಬಾಲ್ಯ ವಿವಾಹ ಮಾಡೋದು ತಪ್ಪು ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿ. ಏನು ದಡ್ರ? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ ರೀ, ಅಕ್ಕಪಕ್ಕ ಯಾರು ಸ್ಥಳೀಯರು ಕೂಡ ಇದ್ರೂ ಕೂಡ ಯಾರು ಪಾಪ ಹುಡುಗಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿಲ್ಲ ಅಂತಂದ್ರೆ ಮಾನವೀಯತೆ ಎಲ್ಲಿ ಹೋಯ್ತು ಅಂತ ಹೇಳಿ. ಅದೇ ನಿಮ್ಮ ಮನೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿದಿದ್ರೆ ಸುಮ್ಮನೆ ಇರ್ತಾ ಇದ್ರಾ ಬೇರೆಯವರು? ಮತ್ತೆ ಇಡೀ ಗ್ರಾಮ ತಲೆ ತಗ್ಗಿಸುವಂತಹ ವಿಚಾರ ಇದು. ಅಕ್ಕಪಕ್ಕದವರು ಕೂಡ ಅವ್ರ ಜೊತೆ ಕೈ ಸೇರಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಅಪ್ಪ, ಮಾವ ಮತ್ತೆ ಅಮ್ಮನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರಾಜಶೇಖರ್, ಫೋನು ಸಂಪರ್ಕದಲ್ಲಿದ್ದಾರೆ. ಎಸನು ರಾಜಶೇಖರ್, ನಿನ್ನೆ ಬಾಲಕಿಗೆ ಮದುವೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಇದೀಗ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ? ಸದ್ಯ ಬಾಲಕಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಸೇಫ್ ಆಗಿದ್ದಾರಾ ಬಾಲಕಿ ಅಂತ ಹೇಳಿ?
ಎಸ್ ಹೌದು ರಮ್ಯಾ, ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುಗ್ರಾಮವೊಂದರಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿತ್ತು. ಈ ಒಂದು ಘಟನೆಯ ಸಂಬಂಧವಾಗಿ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿದ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡ್ತಿದ್ದಂತೆ ಹೆಚ್ಚೆತ್ತಂತಹ ಪೊಲೀಸರು ನೊಂದ ಬಾಲಕಿಯಿಂದ ಈಗಾಗಲೇ ದೂರನ್ನ ಸ್ವೀಕರಿಸಿಕೊಂಡು ಈಗಾಗಲೇ ಆ ಬಾಲಕಿಗೆ ಚಿತ್ರಹಿಂಸೆ ನೀಡಿದಂತಹ ಅಮಾನವೀಯ ಮೃಗೀಯ ವರ್ತನೆ ತೋರಿದಂತಹ ತಾಯಿ, ತಂದೆ ಹಾಗೂ ಆಕೆಯ ಮಾವ ಸೇರಿದಂತೆ ಒಟ್ಟು 5 ಮಂದಿ ಹಾಗೂ ಅಲ್ಲಿದ್ದಂತಹ ಇತರೆ ಮಂದಿಯ ವಿರುದ್ಧವೂ ಕೂಡ ಈಗಾಗಲೇ ಎಫ್ಐಆರ್ ನ ದಾಖಲಿಸಿರ್ತಕ್ಕಂಥದ್ದು. ಚಳ್ಳಕೆರೆ ಪೊಲೀಸರು ಕೂಡಲೇ ಅಲರ್ಟ್ ಆಗಿ ನೊಂದ ಬಾಲಕಿಯಿಂದ ದೂರು ಸ್ವೀಕರಿಸಿಕೊಂಡು ಎಫ್ಐಆರ್ ದಾಖಲಿಸಿ ಈಗಾಗಲೇ ಅವರಿಗೆ ಹುಡುಕಾಟವನ್ನು ಕೂಡ ಆರೋಪಿಗಳಿಗೆ ಹುಡುಕಾಟವನ್ನು ಕೂಡ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಇದು ಈ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪ್ರಕರಣ. ಅಷ್ಟೇ ಅಲ್ಲದೆ ಖುದ್ದು ಒಂದು ಬಾಲಕಿ ಚೀರಾಡಿ ಕೂಗಾಡಿ ರಕ್ಷಣೆಗೆ ಬೇಡಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಆ ಬಾಲಕಿಯನ್ನ ರಕ್ಷಣೆ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್ ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದಾಗಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಈಗಾಗಲೇ ಕೂಡಲೇ ಅಲರ್ಟ್ ಆಗಿ ದೂರನ್ನ ದಾಖಲಿಸಿಕೊಂಡು ಈಗಾಗಲೇ ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಇಡೀ ಗ್ರಾಮ ತಲೆ ತಗ್ಗಿಸುವಂತಹ ವಿಚಾರ ಇದು. ಒಬ್ರು ಕೂಡ ಸಹಾಯಕ್ಕೆ ಹೋಗಿಲ್ಲ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. ಇಡೀ ಊರ್ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಎಸ್, ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಅಲ್ಲಿ ಏನು ಆ ದೃಶ್ಯಾವಳಿಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಕಾನೂನು ರೀತಿಯ ಕ್ರಮವನ್ನ ಜರುಗಿಸ್ತೇವೆ. ಈ ರೀತಿಯಾದಂತಹ ಅಮಾನುಷವಾದಂತಹ ಘಟನೆಯನ್ನ ಕಣ್ಮುಂದೆ ನಡೀತಾ ಇದ್ರು ಕೂಡ ಮೂಕ ಪ್ರೇಕ್ಷಕರಂತೆ ಅಮಾನವೀಯತೆಯನ್ನು ತೋರಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇಡೀ ಗ್ರಾಮ ಅಷ್ಟೇ ಅಲ್ಲದೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಪ್ರಕರಣ ಅಂತ ಈ ಒಂದು ಗಂಭೀರ ಪ್ರಕರಣ ಅಂತ ಭಾವಿಸಿಕೊಂಡು ಈಗಾಗಲೇ ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಅವರ ಸೂಚನೆಯ ಮೇರೆಗೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು ರಮ್ಯಾ. ಎಫ್ಐಆರ್ ಏನೋ ದಾಖಲಾಗಿದೆ. ಎಲ್ಲಿ ಹೋದ್ರು, ಎಲ್ಲ ಅಬ್ಸ್ಕಾಂಡಿಂಗ್ ಆದ್ರು, ಅವರ ಮೊಬೈಲ್ ಏನಾದ್ರೂ ಸಿಕ್ಕಿದ್ಯಾ? ಎಸ್, ಪ್ರಮುಖವಾಗಿ ಈಗಾಗಲೇ ಚಿತ್ರದುರ್ಗ ಚಳ್ಳಕೆರೆ DYSP ರಾಜಣ್ಣ ನೇತೃತ್ವದ ತಂಡ ಆರೋಪಿಗಳಿಗಾಗಿ ಹುಡುಕಾಟವನ್ನು ಕೂಡ ಆರಂಭಿಸಿದೆ. ಈಗಾಗಲೇ ಆ ಒಂದು ತಾಯಿ ಏನಿದ್ದಾರೆ ಆ ತಾಯಿ, ಆಕೆಯ ತಂದೆ ಮತ್ತು ಆಕೆಯ ಮಾವನನ್ನ ಈಗಾಗಲೇ ಹುಡುಕಾಟಕ್ಕೂ ಕೂಡ ಆರಂಭಿಸಿದ್ದಾರೆ. ಕೆಲವು ತಂಡಗಳನ್ನ ರಚನೆ ಮಾಡಿ ಈಗಾಗಲೇ ಶೀಘ್ರದಲ್ಲೇ ಹುಡುಕಾಟವನ್ನು ಕೂಡ ಮಾಡಿ ಅವರನ್ನ ಬಂಧಿಸುವಂತಹ ಒಂದು ಮಾಹಿತಿಗಳು ಕೂಡ SP ರಂಜಿತ್ ಕುಮಾರ್ ಭಂಡಾರು ಅವರು ತಿಳಿಸಿದ್ದಾರೆ ರಮ್ಯಾ. ಓಕೆ, ಈಗ ಆಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪ್ರಮುಖವಾಗಿ ಈಗಾಗಲೇ ಆ ಒಂದು ಘಟನೆ ನಡೆದ ತಕ್ಷಣವೇ ಮಾಧ್ಯಮಗಳಲ್ಲಿ ಬಿತ್ತರವಾದ ತಕ್ಷಣವೇ ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಏನಿದೆ ಅದು ಅಲರ್ಟ್ ಆಗಿ ಈ ಒಂದು ಬಾಲಕಿಯನ್ನ ರಕ್ಷಣೆ ಮಾಡಿದೆ. ಚಿತ್ರದುರ್ಗದ ಜಿಲ್ಲಾ ಬಾಲಮಂದಿರದಲ್ಲಿ ಈ ಒಂದು ಬಾಲಕಿಗೆ ರಕ್ಷಣೆಯನ್ನ ಮಾಡಿ ಈಗಾಗಲೇ ಆಪ್ತ ಸಮಾಲೋಚನೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ರಮ್ಯಾ. ಬಲವಂತವಾಗಿ ಮದುವೆ ಮಾಡೋದಕ್ಕೆ ಯಾವಾಗಿಂದ ಪ್ರಯತ್ನವನ್ನ ಪಡ್ತಾ ಇದ್ರಂತೆ? ಏನಾದ್ರೂ ಬಾಲಕಿ ಮಾತನಾಡಿದ್ದಾರಾ ಈ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್, ಕಳೆದ ಸೋಮವಾರದಿಂದಲೂ ಕೂಡ ಈ ಒಂದು ಬಾಲಕಿಗೆ ಸೋದರ ಮಾವನ ಜೊತೆ ಮದುವೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಆಕೆಯ ತಾಯಿ ಮತ್ತೆ ತಂದೆ ಮಾಡ್ತಾ ಇದ್ರು ನಿರಂತರವಾಗಿ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ನಾನಿನ್ನು ಬಾಲಕಿ, ನನಗಿನ್ನು ವಯಸ್ಸಾಗಿಲ್ಲ, ನಾನು ಓದಬೇಕು, ಉತ್ತಮವಾದ ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನುವಂತ ಮನವಿಯನ್ನು ಕೂಡ ಆಕೆಯ ತಂದೆ ತಾಯಿ ಹತ್ರ ಮಾಡಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆಗೆ ಇದ್ದಂತಹ ಮಗು ಅದು ಶಾಲೆಯಲ್ಲಿ ಯಾರ ಹತ್ರ ಏನಾದ್ರೂ ಹೇಳ್ಕೊಂಡಿದ್ರಂತ, ಟೀಚರ್ಸ್ ಬಳಿ ಏನಾದ್ರೂ ಹೇಳ್ಕೊಂಡಿದ್ರಂತ ಈ ರೀತಿಯ ಪ್ರಯತ್ನಗಳಾಗ್ತಾ ಇದೆ ನನ್ನ ಬಚಾವ್ ಮಾಡಿ ಇದರಿಂದ ಅಂತ ಹೇಳಿ? ಎಸ್, ಈಗಾಗಲೇ ಬಾಲಕಿಯ ಆಪ್ತ ಸಮಾಲೋಚನೆ ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಾಡ್ತಾ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಗೌಪ್ಯ ಮಾಹಿತಿಯನ್ನ ಕಾಪಾಡುವ ದೃಷ್ಟಿಯಿಂದಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಇದುವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜಶೇಖರ್.